ಫುಲ್ ಪ್ಯಾಂಟ್ಗಳ ಡ್ರಾಫ್ಟಿಂಗ್ ಮತ್ತು ಪ್ಯಾಟರ್ನ್ ತಯಾರಿಕೆ. ಡ್ರಾಫ್ಟಿಂಗ್ ಅಂಡ್ ಪ್ಯಾಟರ್ನ್ ಮೇಕಿಂಗ್ ಆಫ್ ಫುಲ್ ಪ್ಯಾಂಟ್ಸ್. ಫುಲ್ ಪ್ಯಾಂಟ್ಗಳನ್ನು ಹೊಲಿಯಲು ನಿಖರವಾದ ಅಳತೆಗಳು, ಪರಿಪೂರ್ಣ ಫಿಟ್ಟಿಂಗ್ ಮತ್ತು ಉತ್ತಮ ರಚನೆಯ ಅಗತ್ಯವಿರುತ್ತದೆ. ಇದರಿಂದಾಗಿ ಅದು ಆರಾಮದಾಯಕ ಮತ್ತು ಆಕರ್ಷಕವಾಗಿರುತ್ತದೆ. ಡ್ರಾಫ್ಟಿಂಗ್ ಮತ್ತು ಪ್ಯಾಟರ್ನ್ ತಯಾರಿಕೆಯು ಬಟ್ಟೆ ಕತ್ತರಿಸುವುದು ಮತ್ತು ಹೊಲಿಗೆಗೆ ಮಾರ್ಗದರ್ಶನ ನೀಡುವ, ತ್ಯಾಜ್ಯವನ್ನು ಕಡಿಮೆ ಮಾಡುವ ಮತ್ತು ವಿನ್ಯಾಸ ಬದಲಾವಣೆಗಳಿಗೆ ಅವಕಾಶ ನೀಡುವ ನಿರ್ಣಾಯಕ ಪ್ರಕ್ರಿಯೆಗಳಾಗಿವೆ. ಉತ್ತಮವಾದ ಡ್ರಾಫ್ಟ್ ಫಿಟ್ನಲ್ಲಿ ಏಕರೂಪತೆಯನ್ನು ಖಚಿತಪಡಿಸುತ್ತದೆ ಮತ್ತು ಸಿದ್ಧಪಡಿಸಿದ ಪ್ಯಾಂಟ್ಗಳನ್ನು ದೈನಂದಿನ ಮತ್ತು ಔಪಚಾರಿಕ ಉಡುಗೆ ಎರಡಕ್ಕೂ ಸೂಕ್ತವಾಗಿಸುತ್ತದೆ. ಮೊದಲಿಗೆ ಪ್ಯಾಂಟ್ನ ವಿವಿಧ ಭಾಗಗಳು ಯಾವುವು ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಫ್ರಂಟ್ ಪ್ಯಾನಲ್, ಬ್ಯಾಕ್ ಪ್ಯಾನಲ್, ಸೈಡ್ ಪಾಕೆಟ್, ವೆಲ್ಟ್ ಪಾಕೆಟ್, ಬೆಲ್ಟ್ ಪಟ್ಟಿ, ಜಿಪ್ ಫ್ಲೈ ಪೀಸ್, ಪಾಕೆಟ್ ಬ್ಯಾಗ್, ಡಾಟ್ಸ್, ಬಾಟಮ್ ಹೆಮ್, ಇಂಟರ್ಫೇಸಿಂಗ್. ನಾವು ಡ್ರಾಫ್ಟಿಂಗ್ ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಮೊದಲು ನಮಗೆ ಕೆಲವು ಸಾಮಗ್ರಿಗಳು ಬೇಕಾಗುತ್ತವೆ. ಡ್ರಾಫ್ಟಿಂಗ್ಗೆ ಬೇಕಾದ ಸಾಮಗ್ರಿಗಳನ್ನು ನೋಡೋಣ. ಕಾಗದ, ಮೀಟರ್ ಟೇಪ್, ರೂಲರ್, ಸ್ಕೇಲ್, ಪೆನ್ಸಿಲ್, ಎರೇಸರ್. ಈಗ ಫುಲ್ ಪ್ಯಾಂಟ್ನ ಡ್ರಾಫ್ಟಿಂಗ್ ಅನ್ನು ಹೇಗೆ ತಯಾರಿಸುವುದು ಮತ್ತು ಅದರ ಪ್ಯಾಟರ್ನ್ ಅನ್ನು ಹೇಗೆ ತಯಾರಿಸುವುದು ಎಂದು ನೋಡೋಣ. ಪ್ಯಾಟರ್ನ್ ಅನ್ನು ತಯಾರಿಸಲು ಅಳತೆಗಳು. ಸರಿಯಾದ ಫಿಟ್ಟಿಂಗ್ ಇರುವ ಫುಲ್ ಪ್ಯಾಂಟ್ಗಳನ್ನು ಹೊಲಿಯಲು ಸರಿಯಾದ ಮತ್ತು ನಿಖರವಾದ ಅಳತೆಗಳನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ. ಪ್ಯಾಟರ್ನ್ ಡ್ರಾಫ್ಟಿಂಗ್ಗೆ ಈ ಮುಖ್ಯ ಅಳತೆಗಳು ಅತ್ಯಗತ್ಯ. ಸೊಂಟ, ಸೊಂಟದ ಅತ್ಯಂತ ಕಿರಿದಾದ ಭಾಗಗಳಲ್ಲಿ ಅಳೆಯಿರಿ. ಹಿಪ್, ಹಿಪ್ನ ಅಗಲವಾದ ಭಾಗದಲ್ಲಿ ಅಳೆಯಿರಿ. ಸೊಂಟದಿಂದ ಹಿಪ್ ವರೆಗಿನ ಉದ್ದ, ಸೊಂಟದಿಂದ ಹಿಪ್ ವರೆಗಿನ ಉದ್ದವನ್ನು ಅಳೆಯಿರಿ. ಹಿಪ್ ಇಂದ ಮೊಣಕಾಲಿನವರೆಗಿನ ಉದ್ದ, ಹಿಪ್ ಇಂದ ಮೊಣಕಾಲಿನವರೆಗಿನ ಅಂತರವನ್ನು ಅಳೆಯಿರಿ. ಹಿಪ್ ಇಂದ ಪಾದದವರೆಗಿನ ಉದ್ದ, ಹಿಪ್ ಇಂದ ಪಾದದವರೆಗಿನ ಉದ್ದವನ್ನು ಅಳೆಯಿರಿ. ಒಳಗಿನ ಸೈಡ್ ಅಥವಾ ಇನ್ಸೀಮ್, ಪ್ಯಾಂಟ್ನ ಒಳಗಿನಿಂದ ಮೊಣಕಾಲಿನವರೆಗೆ ಅಳೆಯಿರಿ. ಹೊರಗಿನ ಸೈಡ್ ಅಥವಾ ಔಟ್ಸೀಮ್, ಪ್ಯಾಂಟ್ನ ಹೊರಭಾಗದಿಂದ ಸೊಂಟದವರೆಗೆ ಅಳೆಯಿರಿ. ಒಟ್ಟು ಪ್ಯಾಂಟ್ ಉದ್ದ, ಸೊಂಟದಿಂದ ಪಾದದ ಕೆಳಭಾಗದವರೆಗೆ ಸಂಪೂರ್ಣ ಉದ್ದವನ್ನು ಅಳೆಯಿರಿ. ಡ್ರಾಫ್ಟಿಂಗ್ ಪ್ರಾರಂಭಿಸಲು ಪ್ಯಾಂಟ್ನ ಹೊರ ಅಂಚಿಗೆ ಕಾಗದದ ಮೇಲೆ ಉದ್ದವಾದ ನೇರ ರೇಖೆಯನ್ನು ಎಳೆಯಿರಿ. ನಂತರ ಸೂಕ್ತ ಸ್ಥಳಗಳಲ್ಲಿ ಸೊಂಟ, ಮೊಣಕಾಲು ಮತ್ತು ಕಣಕಾಲು ಅಳತೆಗಳನ್ನು ಗುರುತಿಸಿ. ನಂತರ ಹಿಪ್ನ ಅಗಲಕ್ಕೆ ಅನುಗುಣವಾಗಿ ಕಾಗದದ ಮೇಲೆ ಒಂದು ಆಯತವನ್ನು ಎಳೆಯಿರಿ. ಸರಿಯಾದ ಫಿಟ್ಟಿಂಗ್ ಆಗಿ ಸೊಂಟದ ಅಳತೆಯನ್ನು ಸ್ವಲ್ಪ ಕಡಿಮೆ ಮಾಡಿ. ನಂತರ ಸೊಂಟದಿಂದ ಮೊಣಕಾಲಿಗೆ ಮತ್ತು ನಂತರ ಮೊಣಕಾಲಿನವರೆಗೆ ನೇರ ರೇಖೆಯನ್ನು ಎಳೆಯಿರಿ. ಇದು ಪ್ಯಾಂಟ್ನ ಸೈಡ್ ಸೀಮ್ ಆಗಿರುತ್ತದೆ. ಪ್ಯಾಂಟ್ನ ಉತ್ತಮ ಫಿಟ್ಟಿಂಗ್ ಆಗಿ ಸೊಂಟ ಮತ್ತು ಮೊಣಕಾಲಿನ ಬಳಿ ಸ್ವಲ್ಪ ವಕ್ರರೇಖೆಯನ್ನು ನೀಡಿ. ಪ್ಯಾಂಟ್ನ ಮೇಲ್ಭಾಗವನ್ನು ಅಂದರೆ ಸೊಂಟಪಟ್ಟಿಯನ್ನು ರಚಿಸಲು ಸೊಂಟದ ರೇಖೆಯ ಮೇಲೆ ಹೆಚ್ಚುವರಿ 2 ಇಂಚು ಜಾಗವನ್ನು ಬಿಡಿ. ಇದು ಸೊಂಟದಲ್ಲಿ ಕುಳಿತುಕೊಳ್ಳುವ ಪ್ಯಾಂಟ್ನ ಮೇಲ್ಭಾಗವಾಗಿರುತ್ತದೆ. ಈಗ ಪ್ಯಾಂಟ್ನ ಕೆಳಭಾಗಕ್ಕೆ ಅಂದರೆ ಹೆಮ್ಗೆ ನಿಮ್ಮ ಇಷ್ಟಕ್ಕೆ ಅನುಗುಣವಾಗಿ ಅದನ್ನು ಅಗಲವಾಗಿ ಅಥವಾ ಸಣ್ಣದಾಗಿ ಮಾಡಬಹುದು. ಬ್ಯಾಕ್ ಪ್ಯಾನಲ್ ಡ್ರಾಫ್ಟಿಂಗ್ ಫ್ರಂಟ್ ಪ್ಯಾನಲ್ ಅನ್ನು ಆಧರಿಸಿರುತ್ತದೆ, ಆದರೆ ಕೆಲವು ಬದಲಾವಣೆಗಳಿರುತ್ತವೆ. ಬದಲಾವಣೆಗಳು ಈ ಕೆಳಗಿನಂತಿವೆ. ಫ್ರಂಟ್ ಪ್ಯಾನಲ್ ಇಂದ ಕ್ರೋಚ್ ಪಾಯಿಂಟ್ ಅನ್ನು 2 ಇಂಚು ಹೊರಗೆ ಮತ್ತು 1 ಇಂಚು ಮೇಲಕ್ಕೆ ಸರಿಸಿ. ಸೊಂಟದ ಅಳತೆಗೆ 1 ಇಂಚು ಸೇರಿಸಿ. ಹಿಪ್ನ ಅಳತೆಗೆ ಸಹ 1 ಇಂಚು ಸೇರಿಸಿ. ಉತ್ತಮ ಫಿಟ್ಗಾಗಿ ಹಿಂಭಾಗಕ್ಕೆ 2 ಡಾಟ್ಗಳನ್ನು ಸೇರಿಸಿ. ತೊಡೆಯ ಭಾಗಕ್ಕೆ ಸಾಕಷ್ಟು ಸ್ಥಳಾವಕಾಶ ಕಲ್ಪಿಸಲು ಫ್ರಂಟ್ ಇನ್ಸೀಮ್ಗೆ ಹೋಲಿಸಿದ ಬ್ಯಾಕ್ ಇನ್ಸೀಮ್ ಅನ್ನು ಸ್ವಲ್ಪ ಬಾಗಿಸಿ. ಕುಳಿತುಕೊಳ್ಳಲು ಆರಾಮದಾಯಕವಾಗಿರುವಂತೆ ಬ್ಯಾಕ್ ರೈಸ್ ಅನ್ನು ಫ್ರಂಟ್ ರೈಸ್ಗಿಂತ ಎತ್ತರವಾಗಿ ಇರಿಸಿ. ಸೈಡ್ ಪಾಕೆಟ್ ಡ್ರಾಫ್ಟ್ ಮಾಡಲು
ಫ್ರಂಟ್ ಪ್ಯಾನೆಲ್ ಅಲ್ಲಿ ಸೊಂಟದಿಂದ ಕೆಳಗೆ 6 ಇಂಚು ಮತ್ತು ಸೈಡ್ನಿಂದ ಒಳಭಾಗಕ್ಕೆ 2 ಇಂಚುಗಳ ಜಾಗದಲ್ಲಿ ಪಾಕೆಟ್ನ ಓಪನಿಂಗ್ ಮಾಡಲು ಗುರುತು ಮಾಡಿ. ಪಾಕೆಟ್ ಆಕಾರವನ್ನು ದುಂಡಾಗಿ ಅಥವಾ ವಕ್ರವಾಗಿ ಇರಿಸಿ. ಪಾಕೆಟ್ 9 ರಿಂದ 10 ಇಂಚು ಆಳ ಮತ್ತು 5 ರಿಂದ 6 ಇಂಚು ಅಗಲವಿರಬೇಕು. ವೆಲ್ಟ್ ಪಾಕೆಟ್ ರಚಿಸಲು ಬ್ಯಾಕ್ ಪ್ಯಾನೆಲ್ ಇಂದ ಸೊಂಟದಿಂದ 3.5 ಇಂಚು ಕೆಳಗೆ 6 ಇಂಚು ಉದ್ದ ಮತ್ತು 1/2 ಇಂಚು ಅಗಲದ ಸ್ಲೀಟ್ ಮಾಡಿ. ವೆಲ್ಟ್ ಪೀಸ್ನ ಗಾತ್ರವು 6 ಇಂಚು ಉದ್ದ ಮತ್ತು 1.25 ಇಂಚು ಅಗಲವಾಗಿರಬೇಕು. ಈಗ ಜಿಪ್ ಫ್ಲೈ ಪೀಸ್ ಮೇಲೆ ಕೆಲಸ ಮಾಡೋಣ. ಜಿಪ್ಪರ್ ಉದ್ದವು ಸಾಮಾನ್ಯವಾಗಿ 6 ಇಂಚುಗಳಿಂದ 8 ಇಂಚುಗಳವರೆಗೆ ಇರುತ್ತದೆ ಮತ್ತು ಸಾಮಾನ್ಯವಾಗಿ ಉದ್ದವನ್ನು 7 ಇಂಚುಗಳವರೆಗೆ ಇರಿಸಲಾಗುತ್ತದೆ. ಫ್ಲೈ ಅಗಲವು ಮಡಿಸಿದಾಗ 2.5 ಇಂಚುಗಳಿರಬೇಕು. ಹೊಲಿಗೆಗಾಗಿ 0.5 ಇಂಚುಗಳ ಮಾರ್ಜಿನ್ ಇರಿಸಲಾಗುತ್ತದೆ. ಜಿಪ್ ಫ್ಲೈ 2 ಭಾಗಗಳನ್ನು ಹೊಂದಿರುತ್ತದೆ. ಮೊದಲ ಭಾಗವು ಅಂಡರ್ ಫ್ಲೈ ಪೀಸ್ ಆಗಿದ್ದು ಇದು ಜಿಪ್ಪರ್ ಅಡಿಯಲ್ಲಿ ಹೋಗುತ್ತದೆ ಮತ್ತು ಪ್ಯಾಂಟ್ನ ಎಡಭಾಗದಲ್ಲಿರುತ್ತದೆ. ಎರಡನೇ ಭಾಗವು ಟಾಪ್ ಫ್ಲೈ ಎಕ್ಸ್ಟೆನ್ಷನ್ ಆಗಿದ್ದು ಇದು ಜಿಪ್ಪರ್ ಅನ್ನು ಕವರ್ ಮಾಡುತ್ತದೆ ಮತ್ತು ಮೇಲ್ಭಾಗದಲ್ಲಿ ಹೊಲಿಯಲಾಗುತ್ತದೆ. ಇದು ಪ್ಯಾಂಟ್ನ ಬಲಭಾಗದಲ್ಲಿರುತ್ತದೆ. ಎಡಭಾಗದಲ್ಲಿರುವ ಅಂಡರ್ ಫ್ಲೈ ತುಂಡನ್ನು ಜಿಪ್ಪರ್ ಅಡಿಯಲ್ಲಿ ಇರಿಸಲಾಗುತ್ತದೆ ಮತ್ತು ಅದರ ಮುಖ್ಯ ಕಾರ್ಯವೆಂದರೆ ಜಿಪ್ಪರ್ ಅನ್ನು ಒಳಗಿನಿಂದ ಮುಚ್ಚಿ ಬಲಪಡಿಸುವುದು. ಪ್ಯಾಟರ್ನ್ ಅನ್ನು ರಚಿಸಲು ಕಾಗದದ ಮೇಲೆ ನೇರವಾದ ಆಯತವನ್ನು ಎಳೆಯಿರಿ. ಈ ಆಯತದ ಉದ್ದವು ಜಿಪ್ಪರ್ನ ಉದ್ದಕ್ಕಿಂತ 1 ಇಂಚು ಹೆಚ್ಚಿಗೆ ಇರಬೇಕು. ಉದಾಹರಣೆಗೆ ಜಿಪ್ಪರ್ 7 ಇಂಚು ಉದ್ದವಿದ್ದರೆ ಫ್ಲೈ ಪೀಸ್ 8 ಇಂಚು ಉದ್ದವಿರಬೇಕು. ಅಗಲವನ್ನು 3.5 ರಿಂದ 4 ಇಂಚುಗಳ ನಡುವೆ ಇರಿಸಿ. ಅದು ಮಡಿಸಿದ ನಂತರ ಸುಮಾರು 1.5 ರಿಂದ 2 ಇಂಚುಗಳವರೆಗೆ ಬರುತ್ತದೆ. ಮೇಲಿನ ಫ್ಲೈ ಎಕ್ಸ್ಟೆನ್ಷನ್ ಬಲಭಾಗದಲ್ಲಿದ್ದು ಜಿಪ್ಪರ್ ಅನ್ನು ಆವರಿಸುತ್ತದೆ ಮತ್ತು ಹೊರಗಿನಿಂದ ಟಾಪ್ ಸ್ಟಿಚ್ ಮಾಡಲಾಗುತ್ತದೆ. ಪ್ಯಾಟರ್ನ್ ಅನ್ನು ಮಾಡಲು ಜಿಪ್ಪರ್ ಉದ್ದಕ್ಕೆ 1 ಇಂಚು ಸೇರಿಸಿ. ಅಂದರೆ ಜಿಪ್ಪರ್ 7 ಇಂಚುಗಳಿದ್ದರೆ ಉದ್ದವು 8 ಇಂಚುಗಳಾಗುತ್ತದೆ. ಅಗಲ 3.5 ಇಂಚು ಇರಿಸಿ. ಒಂದು ಬದಿ ನೇರವಾಗಿರಬೇಕು ಮತ್ತು ಇನ್ನೊಂದು ಬದಿ ವಕ್ರವಾಗಿರಬೇಕು. ಇದರ ಒಳಮುಖವಾಗಿ ಸುಮಾರು 1.25 ಇಂಚುಗಳಲ್ಲಿ ಫೋಲ್ಡಿಂಗ್ ಲೈನ್ ಎಳೆಯಿರಿ. ಈಗ ಬೆಲ್ಟ್ ಪಟ್ಟಿ ಮಾಡಲು ಒಟ್ಟು ಸೊಂಟದ ಅಳತೆಗೆ 1 ಇಂಚಿನ ಹೊಲಿಗೆ ಮಾರ್ಜಿನ್ ಸೇರಿಸಿ. ಅಗಲವನ್ನು 2.5 ಇಂಚು ಇರಿಸಿ. ಮಡಿಸಿದ ನಂತರ ಅದು 1.25 ಇಂಚು ಆಗುತ್ತದೆ. ಬಲಕ್ಕಾಗಿ ಇಂಟರ್ಫೇಸಿಂಗ್ ಅನ್ನು ಸೇರಿಸಲು ಮರೆಯದಿರಿ. ಹೆಮ್ಮಿಂಗ್ ಮತ್ತು ಫಿನಿಶಿಂಗ್ಗಾಗಿ 1.5 ಇಂಚಿನ ಹೆಮ್ಮಿಂಗ್ ಮಾರ್ಜಿನ್ ಇರಿಸಿ. ಕೆಳಭಾಗದ ಅಗಲವನ್ನು ಕತ್ತರಿಸುವಾಗ ಜಾಗರೂಕರಾಗಿರಿ, ಏಕೆಂದರೆ ಹೆಮ್ನ ಸಂತುಲನೆ ಬಹಳ ಅಗತ್ಯ. ಈಗ ಸಂಪೂರ್ಣ ಪ್ಯಾಟರ್ನ್ ಅನ್ನು ಡ್ರಾಫ್ಟ್ ಮಾಡಿದ ನಂತರ ಸಿದ್ಧಪಡಿಸಿದ ಪ್ಯಾಟರ್ನ್ ಅನ್ನು ಸರಿಯಾಗಿ ಕತ್ತರಿಸಿ. ಅಂಚುಗಳನ್ನು ನಿಖರವಾಗಿ ಅನುಸರಿಸಲು ಚೂಪಾದ ಕತ್ತರಿಗಳನ್ನು ಬಳಸಿ ಪ್ಯಾಟರ್ನ್ ಅನ್ನು ಎಚ್ಚರಿಕೆಯಿಂದ ಕತ್ತರಿಸಿ. ಕಟ್ಟಿಂಗ್ ನಯವಾಗಿರಬೇಕು ಮತ್ತು ಯಾವುದೇ ಒರಟುತನವಿಲ್ಲದೆ ಇರಬೇಕು. ಸರಿಯಾದ ಜೋಡಣೆಯನ್ನು ಖಚಿತಪಡಿಸಿಕೊಳ್ಳಲು ಬಟ್ಟೆಗೆ ಪ್ಯಾಟರ್ನ್ ಅನ್ನು ಜೋಡಿಸುವ ಮೊದಲು ಅಳತೆಗಳನ್ನು 2 ಬಾರಿ ಪರಿಶೀಲಿಸಿ. ಪ್ಯಾಟರ್ನ್ ಅನ್ನು ಸರಿಯಾಗಿ ಪಿನ್ ಮಾಡಿದ ನಂತರ ಅದನ್ನು ಹೊಲಿಗೆಗೆ ಮಾರ್ಗದರ್ಶಿಯಾಗಿ ಬಳಸಿ. ಸರಿಯಾದ ಡ್ರಾಫ್ಟಿಂಗ್ ಮತ್ತು ಪ್ಯಾಟರ್ನ್ ತಯಾರಿಕೆಯು ಹೊಲಿಗೆಯನ್ನು ಸುಲಭಗೊಳಿಸುವುದಲ್ಲದೆ ಸಿದ್ಧಪಡಿಸಿದ ಪ್ಯಾಂಟ್ಗಳ ಸೌಂದರ್ಯ ಮತ್ತು ಸೌಕರ್ಯವನ್ನು ಹೆಚ್ಚಿಸುತ್ತದೆ. ಸಾರಾಂಶ: ಈ ವಿಡಿಯೋದಲ್ಲಿ ಫುಲ್ ಪ್ಯಾಂಟ್ಗಳಿಗೆ ಡ್ರಾಫ್ಟಿಂಗ್ ಮತ್ತು ಪ್ಯಾಟರ್ನ್ಗಳನ್ನು ತಯಾರಿಸುವ ಪ್ರಾಮುಖ್ಯತೆಯ ಬಗ್ಗೆ ನಾವು ಕಲಿತಿದ್ದೇವೆ. ಉತ್ತಮ ಫಿಟ್ಟಿಂಗ್ಗೆ ಅಗತ್ಯವಾದ ಪ್ರಮುಖ ಅಳತೆಗಳು, ಪ್ಯಾಂಟ್ನ ಅಗತ್ಯ ಭಾಗಗಳು ಮತ್ತು ಡ್ರಾಫ್ಟಿಂಗ್ಗೆ ಬೇಕಾದ ವಸ್ತುಗಳನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಇದರೊಂದಿಗೆ ಫ್ರಂಟ್ ಮತ್ತು ಬ್ಯಾಕ್ ಪ್ಯಾನೆಲ್ಗಳು, ಪಾಕೆಟ್ಗಳು, ಜಿಪ್ ಫ್ಲೈ ಮತ್ತು ಬೆಲ್ಟ್ ಪಟ್ಟಿಯನ್ನು ಡ್ರಾಫ್ಟ್ ಮಾಡುವ ಮೂಲ ಹಂತಗಳನ್ನು ಸಹ ನಾವು ನೋಡಿದ್ದೇವೆ. ಅಂತಿಮವಾಗಿ ಪ್ಯಾಟರ್ನ್ ಅನ್ನು ಎಚ್ಚರಿಕೆಯಿಂದ ಕತ್ತರಿಸುವುದು ಮತ್ತು ಹೊಲಿಗೆಗೆ ಸರಿಯಾಗಿ ಬಳಸುವುದು ಹೇಗೆ ಎಂದು ನಾವು ಕಲಿತಿದ್ದೇವೆ.
ಇದರಿಂದ ಆರಾಮದಾಯಕ ಮತ್ತು ಉತ್ತಮ ಫಿಟ್ಟಿಂಗ್ ಇರುವ ಪ್ಯಾಂಟ್ಗಳನ್ನು ತಯಾರಿಸಬಹುದು. ಈಗ ನಿಮಗಾಗಿ ಒಂದು ಕೆಲಸ. ಫುಲ್ ಪ್ಯಾಂಟ್ಗಳಿಗೆ ಕಾಗದದ ಪ್ಯಾಟರ್ನ್ ಅನ್ನು ನೀವೇ ಸ್ವಂತವಾಗಿ ಡ್ರಾಫ್ಟ್ ಮಾಡಿ ಸಿದ್ಧಪಡಿಸಲು ಪ್ರಯತ್ನಿಸಿ. ನೀವು ಅನುಸರಿಸುವ ಪ್ರತಿಯೊಂದು ಹಂತವನ್ನು ಎಚ್ಚರಿಕೆಯಿಂದ ಗಮನಿಸಿ.